ಇಂದು ಮಧ್ಯಾಹ್ನ 3 ಗಂಟೆಗೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದ್ದು, ಮಧ್ಯಾಹ್ನ 3:30ರಿಂದ 6:40ರವರೆಗೂ ಭಾರತದಲ್ಲಿ ಈ ಚಂದ್ರಗ್ರಹಣದ ಎಫೆಕ್ಟ್ ಇರಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಹಣದ ಎಫೆಕ್ಟು ದೇವಸ್ಥಾನಕ್ಕೂ ಮುಟ್ಟಿದೆ ಅಂತ ಹೇಳ್ಬೋದು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಭಾರತದ ಪ್ರಮುಖ ದೇವಾಲಯಗಳಲ್ಲಿ ಬಹುತೇಕ ಸಮಯ ಬದಲಾವಣೆ ಇರ್ತಾ ಇದೆ. ದೇವಸ್ಥಾನದ ದರ್ಶನಕ್ಕೂ ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಬದಲಾವಣೆ ಆಗ್ತಾ ಇದೆ. ನಾವೀಗ ಬೀದರ್ನ ಜನ್ನ ನರಸಿಂಹಸ್ವಾಮಿ ದೇವಾಲಯದಲ್ಲಿದ್ದೀವಿ. ಇಲ್ಲೂ ಕೂಡ ಸಮಯದ ಬದಲಾವಣೆ ಇರಲಿದೆ. ನಾವೀಗ ಮಾತಾಡಿಸ್ತಾ ಹೋಗೋಣ ಇಲ್ಲಿ ಆಡಳಿತ ಮಂಡಳಿನ ಪೂಜಾರಿ ಅವ್ರನ್ನ. ಸರ್, ಇವತ್ತು ಗ್ರಹಣ ಇದೆ, ಏನು ಎಫೆಕ್ಟ್ ಸರ್ ಇವತ್ತು ಗುಡಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ? ಗ್ರಹಣ ಅಂದರೆ ಮಧ್ಯಾಹ್ನ 3:20ರಿಂದ ಸಾಯಂಕಾಲ 6:45 ಸ್ಪರ್ಶಕಾಲ 3:20, ಮೋಕ್ಷಕಾಲ ಇದು 6:45 ಮಧ್ಯಕಾಲ 5 ಗಂಟೆಗಿದೆ. 5 ಗಂಟೆಯಿಂದ ಒಂದು 10 ನಿಮಿಷ ಇದೆ. ಆದ ಕಾರಣದಿಂದ ನಾವು 3 ಗಂಟೆ 2 ಗಂಟೆಗೆ ಕ್ಲೋಸ್ ಮಾಡ್ತಾಯಿದ್ವಿ ದೇವಸ್ಥಾನ ಭಕ್ತರಿಗೆ. ನಾವು ಪ್ರತಿ ದಿವಸ ಏನು ಮಾಡ್ತೀವಿ, ಮಂಗಳವಾರದಿಂದ ಶುಕ್ರವಾರ 12ರಿಂದ 2 ಗಂಟೆ ದೇವಸ್ಥಾನ ಕ್ಲೋಸ್ ಇರುತ್ತೆ. ಅದಕ್ಕೆ ಈಗ ಮತ್ತೆ ಯಾರು ಬೇರೆ ಊರಿಂದ ಬಂದು ದರ್ಶನಕ್ಕೆ ಅನುಕೂಲ ಆಗ್ಬೇಕಂತೇಳಿ 2 ಗಂಟೆಗೆ ದರ್ಶನವರೆಗೆ ಕೊಡ್ತಾಯಿದ್ವಿ. 2 ಗಂಟೆವರೆಗೆ 2 ಗಂಟೆ ಆದಮೇಲೆ ಕ್ಲೋಸ್ ಮಾಡಿ 3ರಿಂದ ಇದು ಸ್ಟಾರ್ಟ್ ಆಗುತ್ತೆ ಚಂದ್ರಗ್ರಹಣ ಸ್ಪರ್ಶ ಆದ ಕಡೆಯಿಂದ 6:45 ಮತ್ತೆ ಅರ್ಚಕರೆಲ್ಲ ಶುದ್ಧೀಕರಣ ಮಾಡಿ ಮತ್ತು ಪೂಜೆ ಆರತಿ ಮುಗಿಸ್ಕೊಂಡು ಹೋಗ್ತಾರೆ. ರಾತ್ರಿ 6:45 ನಂತರ 7 ಗಂಟೆ ನಂತರ ವಾಪಸ್ 7 ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಇರುತ್ತೆ. ದರ್ಶನ ಬಂದರೆ ಜನ ಇದ್ದರೆ ಅವಕಾಶ ಇರ್ತದೆ, ಇಲ್ಲಾಂದ್ರೆ ಇಲ್ಲ. ನಮ್ದು 6 ಗಂಟೆಗೆ ಕ್ಲೋಸ್ ಆಗುತ್ತೆ ಪ್ರತಿ ದಿವಸ. ಯಾರು ಬರೋಂಗಿಲ್ಲ, ಬಂದರೆ ಅವಕಾಶ ಇರುತ್ತೆ ದರ್ಶನಕ್ಕೆ ಜನರು. ಅದೇ ರೀತಿ ಇಲ್ಲಿನ ಪೂಜಾರಿ ಅವರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಏನು ವ್ಯವಸ್ಥೆ ಇವತ್ತು ಗ್ರಹಣ ಇದೆ, ಏನು ಮಾಡಬೇಕು, ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಇರುತ್ತೆ? ಇವತ್ತು ಖಗ್ರಾಸ ಚಂದ್ರಗ್ರಹಣ ಇದೆ. ಈ ಗ್ರಹಣ 3 ಗಂಟೆ 20 ನಿಮಿಷಕ್ಕೆ ಶುರುವಾಗಿ 6 ಗಂಟೆ 49 ತನಕ ಗ್ರಹಣ ಇದೆ, ಮೋಕ್ಷ ಇದೆ ಅದರದ್ದು. ಈಗ ಕಾಲದಲ್ಲಿ 2 ಗಂಟೆ ತನಕ ನಮ್ಮ ಎಲ್ಲ ದೇವಸ್ಥಾನದ ಭಕ್ತಗಳಿಗೆ ಗುಡಿ ತೆರೆದಿಂದಿರುತ್ತೆ. 2 ಗಂಟೆಗೆ ದೇವರು ನಾವು ಬಂದ್ ಮಾಡೋದಿದ್ದೆವು. ಮತ್ತು ದೇವ್ರದ್ದು ಇದರಲ್ಲಿ ಗ್ರಹಣ ಪೀರಿಯಡಲ್ಲಿ ಇಲ್ಲಿನ ಕೆಲವು ಅರ್ಚಕರು ಅದು ವಿಶೇಷ ಪೂಜೆ ಒಳಗಡೆ ಹೋಗಿ ಮಾಡ್ತಾ ಇರ್ತಾರೆ. ಮತ್ತು ಜಪ ಅದು ಎಲ್ಲ ಮಾಡ್ತಾರೆ ಈಗ. ಮತ್ತು ಈ ಗ್ರಹಣ ಮೋಕ್ಷ ಆಗಿದ ಮೇಲೆ ಮತ್ತು ದೇವ್ರಿಗೆ ಇದು ದರ್ವಾಜೆ ತೆಗೆದು ಮತ್ತು ಶುದ್ಧೀಕರಣ ಸಲುವಾಗಿ ದೇವರ ಪೂಜೆ ಮಾಡಿ ಮತ್ತು ದೇವಸ್ಥಾನ ಬಂದ್ ಮಾಡ್ತಾರೆ. ಅಂದರೆ ಈಗ ದೇವ್ರ ಮೂರ್ತಿಗೆ ಪರದೆ ಅದು ಹಾಕಿದ್ದನ್ನು ಮಾಡೋದು, ಏನೋ ಪಟ್ಟಣ ಗೀಟನೆ ಅದು ಎರಡು ಧಾರ್ಮಿಕ ಕಾರ್ಯಕ್ರಮ ಅಂದರೆ ಜನ ಸಲುವಾಗಿ, ಕಾಮನ್ ಜನ ಸಲುವಾಗಿ. ಯಾಕಂದರೆ ಈ ಗ್ರಹಣ ಕೆಲವು ರಾಶಿಗೆ ಚೆನ್ನಾಗಿ ಫಲ ಇದೆ ಇದರದ್ದು, ಕೆಲವು ರಾಶಿಗೆ ಸಮ್ಮಿಶ್ರ ಫಲ ಬರುತ್ತೆ, ಕೆಲವು ರಾಶಿಗೆ ಇದು ಅನಿಷ್ಟ ಫಲ ಇದೆ. ಯಾವ ರಾಶಿಗೆ ಇದು ಅನಿಷ್ಟ ಫಲ ಸಮ್ಮಿಶ್ರ ಫಲ ಇದೆ ಅವ್ರ ಸಲುವಾಗಿ ವಿಶೇಷ ಪೂಜೆ ಇಲ್ಲಿಂದ ಅರ್ಚಕರು ಒಳಗಡೆ ದೇವರ ಕಲಿ ಮಾಡಿಕೊಂಡು ಅವ್ರ ಸಲುವಾಗಿ ಬೇಡ್ಕೋತಾರೆ ಅಷ್ಟೇ. ಇದಿಷ್ಟು ಇಲ್ಲಿನ ಪೂಜಾರಿ ಹಾಗೂ ಆಡಳಿತ ಮಂಡಳಿಯವರೇ ಮಾತಾಗಿತ್ತು. ಏನು ಗ್ರಹಣದ ಸಲುವಾಗಿ ವಿಶೇಷ ಪೂಜೆಗಳನ್ನ ಇರ್ತವೆ, ಸಮಯದಲ್ಲೂ ಕೂಡ ಬದಲಾವಣೆ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಜನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಹೊನ್ನಿಕೆರೆ ಸಿದ್ದೇಶ್ವರ ಆಗಿರ್ಬೋದು, ಪಾಪನಾಶ ಆಗಿರ್ಬೋದು, ಮೈಲಾರ ಮಲ್ಲಣ್ಣ ಆಗಿರ್ಬೋದು, ಹೀಗೆ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ದರ್ಶನಕ್ಕೆ ಅವಕಾಶದಲ್ಲಿ ಸಮಯದ ಬದಲಾವಣೆ ಕೂಡ ಇರಲಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.